Okay. The next question is, the following data represent the number of products sold by two salesperson, that is Alex and Jordan, over a week. ಸೊ ಒಂದು ವೀಕಲ್ಲಿ ಇಬ್ರು ಸೇಲ್ಸ್ ಪರ್ಸನ್ ಯಾರ್ಯಾರು, ಅಲೆಕ್ಸ್ ಆ್ಯಂಡ್ ಜಾರ್ಡನ್ ಅವರು ಎಷ್ಟು ಪ್ರಾಡಕ್ಟ್ನ ಸೇಲ್ಸ್ ಮಾಡಿದ್ದಾರೆ ಅಂತ ನಮಗೆ ಡೇಟಾ ಕೊಟ್ಟಿದ್ದಾರೆ. ಸೊ ನಾವು ಆ ಡೇಟಾನ ಯೂಸ್ ಮಾಡ್ಕೊಂಡು ಕೊಟ್ಟಿರೋವಂಥ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ವಾಟ್ ವಾಸ್ ದ ಕ್ವಶನ್? ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಸೋಲ್ಡ್ ಬೈ ಅಲೆಕ್ಸ್ ಓವರ್ ಅ ವೀಕ್. ಸೊ ಅಲೆಕ್ಸ್ ಅವರು ಒಂದು ವೀಕಲ್ಲಿ ಎಷ್ಟು ಪ್ರಾಡಕ್ಟ್ನ ಸೋಲ್ಡ್ ಮಾಡಿದ್ದಾರೆ ಅಂತ ನಮಗೆ ಕೇಳ್ತಿದ್ದಾರೆ. ಸೊ ಆ ಥರ ಇದ್ದಾಗ ಏನು ಮಾಡಬೇಕು ನಾವು? ಸೊ ಕೊಟ್ಟಿರೋವಂಥ ಒಂದೊಂದು ದಿನದಲ್ಲೂ ಇಷ್ಟಿಷ್ಟು ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ ಅಂತ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಸೋಲ್ಡ್ ವ್ಯಾಲ್ಯೂ ಅಲೆಕ್ಸ್ ಅವರಿಂದ ಎಷ್ಟು ಸೋಲ್ಡ್ ಆಗಿದೆ ಅಂತ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಆ್ಯಡ್ ದಿಸ್ ವಾಟ್ ವಿ ಗೆಟ್, 5 + 5 is 10, 10 + 5 15. ಸೊ ಕ್ಯಾರಿ 1, 1 + 5 it is 6, 6 + 5 11, 11 + 6 it is 17, 17 + 6 it is 23, 23 + 3 7 it is 30. So 30 + 15 it is 45. So 45 ಪ್ರಾಡಕ್ಟ್ಸ್ ಸೋಲ್ಡ್ ಮಾಡಿದ್ದಾರೆ ಯಾರು? ಅಲೆಕ್ಸ್ ಅವರು ಒಂದು ವೀಕ್ಗೆ, ರೈಟ್? So next question, determine the total number of products sold by Jordan over a week. So Jordan ಅವರು ಒಂದು ವೀಕಲ್ಲಿ ಎಷ್ಟು ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ ಅಂತ we need to check, right? So add this, 5 + 5 it is 10, 10 + 5 15, 15 + 5 it is 20, carry 2, 6, 6 + 5 it is 11, 11 + 5 it is 16, 16 + 6 it is 22, 22 + 6 it is 28, 28 + 14 it is 42. So ಜಾರ್ಡನ್ ಅವರು ಒನ್ ವೀಕ್ಗೆ 420 ಪ್ರಾಡಕ್ಟ್ಸ್ ಸೋಲ್ಡ್ ಮಾಡಿದ್ದಾರೆ, ರೈಟ್? ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಡೇ ವಿತ್ ದ ಹೈಯೆಸ್ಟ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಸೋಲ್ಡ್ ಬೈ ಬೋತ್ ಅಲೆಕ್ಸ್ ಆ್ಯಂಡ್ ಜಾರ್ಡನ್ ಕಂಬೈನ್ಡ್. ಸೊ ಪ್ರತಿ ದಿನಾನು ಇಲ್ಲೇನಂತ ಕೇಳಿದರೆ, ಯಾವ ದಿನದಲ್ಲಿ ಹೈಯೆಸ್ಟ್ ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ ಫ್ರಮ್ ಬೋತ್ ಅಲೆಕ್ಸ್ ಆ್ಯಂಡ್ ಜಾರ್ಡನ್. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕು? ಪ್ರತಿದಿನದ್ದು ಆ್ಯಡ್ ಮಾಡಿದಾಗ, ಅಂದರೆ ಎರಡನ್ನೂ ಕಂಬೈನ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಅದರಲ್ಲಿ ಸಿಕ್ಕಿದಂಥ ಹೈಯೆಸ್ಟ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ ನಾವಿಲ್ಲಿ ಐಡೆಂಟಿಫೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ, ರೈಟ್? ಸೊ ಮಂಡೇ ಅಲೆಕ್ಸ್ ಅವರು ಎಷ್ಟು ಪ್ರಾಡಕ್ಟ್ ಸೋಲ್ಡ್ ಮಾಡಿದರೆ? 50, ಜಾರ್ಡನ್ ಅವರು 45. ಸೊ ಆ್ಯಡ್ ದಿಸ್ ವಿ ಗೆಟ್ 95. ದೆನ್ ಟ್ಯೂಸ್ಡೇ ಅಲೆಕ್ಸ್ ಅವರು 55 ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಜಾರ್ಡನ್ ಇಟ್ ಈಸ್ 50. ಸೊ ಆ್ಯಡ್ ದಿಸ್ ವಾಟ್ ವಿ ಗೆಟ್ 105. ಸೊ ಅದೇ ಥರ ಇನ್ ವೆಡ್ನಸ್ಡೇ ವಾಟ್ ವಿ ಗೆಟ್ 115. ಇನ್ ಥರ್ಸ್ಡೇ 65 + 60 it is 125. ಇನ್ ಫ್ರೈಡೇ 70 + 65 it is 135. ಇನ್ ಸ್ಯಾಟರ್ಡೇ 75 + 70 it is 145. In Sunday 80 + 75 it is 155. So comparing each other, Sunday ನಮಗೆ ಜಾಸ್ತಿ ವ್ಯಾಲ್ಯೂ ಸಿಕ್ಕಿರೋದು, that is 155 products, right? So the answer for third question it is Sunday, that is 155 product. Right? Let us move on to next question. What is the difference in the total number of products sold between Alex and Jordan? So Alex ಮತ್ತೆ ಜಾರ್ಡನ್ ಇಬ್ಬರಿಂದನೂ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ಸ್ನ ಫೈಂಡ್ ಔಟ್ ಮಾಡಿ ಡಿಫ್ರೆನ್ಸ್ ಎಷ್ಟು ಅಂತ ನಾವು ತಿಳ್ಕೋಬೇಕು. ಸೊ ನಮಗೆ ಗೊತ್ತಿದೆ, ಟೋಟಲ್ ಆ್ಯಡ್ ಮಾಡಿದಾಗ ಅಲೆಕ್ಸ್ ಅವ್ರು ಎಷ್ಟು ಪ್ರಾಡಕ್ಟ್ ಸೋಲ್ಡ್ ಮಾಡಿದ್ದಾರೆ? ಇಟ್ ಈಸ್ 455. ಜಾರ್ಡನ್ ಅವ್ರು ಎಷ್ಟು ಸೋಲ್ಡ್ ಮಾಡಿದ್ದಾರೆ? 420. ಸೊ ಎರಡನ್ನೂ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 455 minus 420, that is 35 products, right? So the difference is 35 products. Okay, let us move on to next question. Find the average number of products sold per a day by Alex. So Alex ಅವ್ರದ್ದು ಒಂದು ವೀಕಲ್ಲಿ ಎಷ್ಟು ಆವ್ರೇಜ್ ಇದೆ ಅಂತ ವಿ ನೀಡ್ ಟು ಚೆಕ್. ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಮ್ ಆಫ್ ದ ಗಿವನ್ ವ್ಯಾಲ್ಯೂ ಆ್ಯಂಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ದ ವ್ಯಾಲ್ಯೂ. ಸಮ್ ಮಾಡಿದಾಗ ಎಷ್ಟು ಸಿಕ್ಕಿದೆ ಅಲೆಕ್ಸ್ ಅವ್ರದ್ದು? ಇಟ್ ಈಸ್ 455. ಸೊ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂ ಎಷ್ಟಿದೆ? 1 2 3 4 5 6 7, ರೈಟ್? ಸೊ ಡಿವೈಡೆಡ್ ಬೈ 7 ವಾಟ್ ವಿ ಗೆಟ್? 7 1s are 7 6 are 42, carry 2,
So 20, 42, 3. So 7 5s are 35. So 65% ನಮಗೆ average ಸಿಗ್ತಿದೆ, right? So for fifth question it is 65. Let us move on to next question. Okay, let's start with the question paper problems. ಇಲ್ಲಿ ಏನು ಕೊಟ್ಟಿದ್ದಾರೆ question? Directions for question 92 and 93. So what was the question? Study the following pie chart and answer the questions that follow. So ಇಲ್ಲಿ ನಿಮಗೆ pie chart ಕೊಟ್ಟಿದ್ದಾರೆ. Within that ಕೆಲವೊಂದಷ್ಟು values ಕೊಟ್ಟಿದ್ದಾರೆ, that is in subjects within percentage, and the total number of teachers are 1800 teach different subjects, right? So 1800 teachers ಇದ್ದಾರೆ, ಅದು ಡಿಫ್ರೆಂಟ್ ಸಬ್ಜೆಕ್ಟ್ನ ಟೀಚ್ ಮಾಡ್ತಿದ್ದಾರೆ. ಓಕೆ, ದೆನ್ ವಾಟ್ ವಾಸ್ ದ ಕ್ವಶನ್? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಟೀಚಿಂಗ್ ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಬಯಾಲಜಿ? ಸೊ ಕೆಮಿಸ್ಟ್ರಿ, ಇಂಗ್ಲೀಷ್, ಬಯಾಲಜಿ ಮೂರು ಸಬ್ಜೆಕ್ಟಿಂದನೂ ಸೇರಿ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಬಟ್ ಕೆಮಿಸ್ಟ್ರಿಗೆ 23% ಇದ್ದಾರೆ, ಇಂಗ್ಲೀಷಲ್ಲಿ 27% ಇದ್ದಾರೆ, ಆ್ಯಂಡ್ ಫಾರ್ ಬಯಾಲಜಿ ಇಟ್ ಇಸ್ 12%. ಸೊ ಹಿಯರ್ ವಿ ನೀಡ್ ಟು ಫೈಂಡ್ ದ ಇಂಡಿವಿಜುವಲ್ ಸಬ್ಜೆಕ್ಟ್ ಟೀಚರ್ಸ್, ಅಂದರೆ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಕೆಮಿಸ್ಟ್ರಿಲಿ ಎಷ್ಟಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿ, ಇಂಗ್ಲೀಷಲ್ಲಿ ಎಷ್ಟಿದ್ದಾರೆ ಅಂತ ಸಪ್ರೇಟಾಗಿ ಫೈಂಡ್ ಔಟ್ ಮಾಡಿ, ಅದೇ ಥರ ಬಯಾಲಜಿನ ಫೈಂಡ್ ಔಟ್ ಮಾಡಿ ಆ ಮೂರು ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ನಮ್ಗೆ ಆ್ಯಕ್ಚುಯಲ್ ನಂಬರ್ ಸಿಗುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಟೋಟಲ್ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಗೆ ಎಷ್ಟು ಜನ ಇದ್ದಾರೆ? 23%. ಸೊ 23 ಡಿವೈಡೆಡ್ ಬೈ 100 ಇಂಟು 1800, right? So simplify this. What we get? 23 into 18, 414. ಸೊ ಕೆಮಿಸ್ಟ್ರಿ ಎಷ್ಟು ಜನ ಟೀಚರ್ಸ್ ಟೀಚ್ ಮಾಡ್ತಿದ್ದಾರೆ? 1800 ಅಲ್ಲಿ 414 ಟೀಚರ್ಸ್ ಕೆಮಿಸ್ಟ್ರಿ ಟೀಚ್ ಮಾಡ್ತಾರೆ. ಸೊ ಅದೇ ಥರ ಇಂಗ್ಲೀಷ್ ಎಷ್ಟು ಜನ ಟೀಚ್ ಮಾಡ್ತಾರೆ? 27%. ಸೊ 27 ಡಿವೈಡೆಡ್ ಬೈ 100 into 1800. So simplify this. What we get? Yeah. So English ಎಷ್ಟು ಜನ ಟೀಚ್ ಮಾಡ್ತಿದ್ದಾರೆ? 486 ಮೆಂಬರ್ಸ್ ಟೀಚ್ ಮಾಡ್ತಿದ್ದಾರೆ, ಅರೌಂಡ್ 1800 ಅಲ್ಲಿ. ಸೊ ಅದೇ ಥರ ನಾವು ಬಯಾಲಜಿ ಎಷ್ಟು ಜನ ಟೀಚ್ ಮಾಡ್ತಿದ್ದಾರೆ ಅಂತ ವಿ ನೀಡ್ ಟು ಚೆಕ್, ರೈಟ್? ಸೊ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಬಯಾಲಜಿ 12%. ಸೊ 12 divided by 100 into 1800. So simplify this. What we get? 16. 216 ಮೆಂಬರ್ಸ್ ಬಯಾಲಜಿ ಟೀಚ್ ಮಾಡ್ತಿದ್ದಾರೆ. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಬಯಾಲಜಿ ಆನ್ಸರ್ ಸಿಗುತ್ತೆ. ಸೊ 4 + 6 it is 10, 10 + 6 it is 16, carry 1, 10, 11, carry 1, 5 + it is 11. ಸೊ ಟೋಟಲ್ ಎಷ್ಟು ಜನ ಟೀಚರ್ಸ್ ಇರೋದು? 1116 ಟೀಚರ್ಸ್ ಹೂ ಟೀಚರ್ಸ್ ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಬಯಾಲಜಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಏನು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ? What is the respective ratio of the number of teachers who teach mathematics and the number of teachers who teach Hindi ಅಂತ ಕೇಳ್ತಿದ್ದಾರೆ. ಸೊ ಈಗ ನಾವು ಹೇಗೆ ಕೆಮಿಸ್ಟ್ರಿ, ಇಂಗ್ಲೀಷ್, ಬಯಾಲಜಿ ಇಂಡಿವಿಜುವಲ್ ಸಬ್ಜೆಕ್ಟು ಎಷ್ಟು ಜನ ಟೀಚರ್ ಟೋಟಲ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡಿದ್ವಿ, ಅದೇ ಥರ ನಾವು ಮ್ಯಾಥ್ಸ್ ಮತ್ತು ಹಿಂದಿ ಟೀಚರ್ ಎಷ್ಟು, ಅಂದರೆ ಆ ಸಬ್ಜೆಕ್ಟಲ್ಲಿ ಎಷ್ಟು ಜನ ಟೀಚರ್ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡಿ ವಿ ನೀಡ್ ಟು ಫೈಂಡ್ ಔಟ್ ದ ರೇಷಿಯೋ, ರೈಟ್? ಸೊ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಮ್ಯಾಥಮೆಟಿಕ್ಸ್ ಎಷ್ಟು ಜನ ಇದ್ದಾರೆ ಮ್ಯಾಥಮೆಟಿಕ್ಸಲ್ಲಿ? 13%. So 13 divided by 100 into 1800. So simplify this. What we get? 24. It is 234, right? So ಅದೇ ಥರ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಹೂ ಟೀಚರ್ಸ್ ಹಿಂದಿ. ಸೊ ಹಿಂದಿ ಎಷ್ಟು ಜನ ಟೀಚ್ ಮಾಡ್ತಿದ್ದಾರೆ? 8%. ಸೊ 8 divided by 100 into 1800. So simplify this. What we get? 18 into 8 it is 144, right? ಸೊ ಈಗ ನಾವು ರೇಷಿಯೋ ಫಾರ್ಮೆಟಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 234 is to 144. ಸೊ ಸಿಂಪ್ಲಿಫೈ ದಿಸ್. ಎರಡು ಯಾವ ಟೇಬಲ್ಸಿಂದ ಹೋಗುತ್ತೆ? 2, ರೈಟ್? 2 1s are 2 1s are 2 7s are, again 2 7s are 2 2s are. Then again simplify this. ಎರಡು ಯಾವ ಟೇಬಲ್ಸಲ್ಲಿ ಹೋಗುತ್ತೆ? 9 8s are 72, right? 8 9 1s are and 9 3s are 27. That is 13 is to 8.
ಸೊ ಆಪ್ಷನ್ ಯಾವ ಆಪ್ಷನಲ್ಲಿ 13:8 ಇದೆ? ಸೊ ಇಲ್ಲಿ ಆಪ್ಷನ್ಸೇ ರಾಂಗ್ ಇದೆ. ಸೊ ಇದ್ದಾಗ ನಿಮಗೆ ಗ್ರೇಸ್ 1 ಮಾರ್ಕ್ ಸಿಗುತ್ತೆ. ಬಟ್ ಫಾರ್ ದಿಸ್ ಕ್ವೆಶನ್ ಇಟ್ ಇಸ್ 13:8 is the answer. Let us move on to next question. Question is direction for questions 94 and 95. Yeah, the number of candidates appearing for an interview for the post in various offices and percentage of the candidates are qualifying. So 6 offices ಇದೆ, ದಟ್ ಈಸ್ HIJKLM, ಆ್ಯಂಡ್ ಎಷ್ಟು ಜನ ಇಂಟರ್ವ್ಯೂ ಯಾವ್ಯಾವ ಕಂಪ್ನಿಗೆ ಬಂದಿದ್ದಾರೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ, ಆ್ಯಂಡ್ ಅದರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, ರೈಟ್? ಸೊ ಈ ಡೇಟಾನ ಯೂಸ್ ಮಾಡ್ಕೊಂಡು ಕೊಟ್ಟಿರೋವಂಥ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದಂತ ಟ್ರೈ ಮಾಡೋಣ. The ratio between the number of candidates who qualified in office H to the number of candidates who qualified in office L. So office H ಅಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ? 14%, right? So 14 divided by 100 into total ಎಷ್ಟು ಜನ candidates interviewಗೆ ಬಂದಿದ್ರು? 1500. So simplify this, what we get? 14 into 15. It is 210. ಸೊ ಅದೇ ಥರ ಆಫೀಸ್ ಎಲ್ಲಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಟೋಟಲ್ ಎಷ್ಟು ಪರ್ಸೆಂಟೇಜ್ ಸೆಲೆಕ್ಟ್ ಆಗಿದ್ದಾರೆ? 28%. ಸೊ 28 divided by 100. ಟೋಟಲ್ ಎಷ್ಟು ಜನ ಇಂಟರ್ವ್ಯೂಗೆ ಬಂದಿದ್ರು, ಅಪಿಯರ್ ಇದ್ರು? 1200. ಸೊ ಸಿಂಪ್ಲಿಫೈ ದಿಸ್, ವಿ ಗೆಟ್ ದ ಆನ್ಸರ್, ದಟ್ ಈಸ್ 336, ರೈಟ್? ಸೊ ಈಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ರೇಷಿಯೋಗೆ ಕನ್ವರ್ಟ್ ಮಾಡಬೇಕು. ಸೊ 210 is to 336. ಸೊ ಸಿಂಪ್ಲಿಫೈ ದಿಸ್. ಎರಡು ಯಾವ ಟೇಬಲ್ಸಿಂದ ಹೋಗುತ್ತೆ? 2 ಇಂದ ಹೋಗುತ್ತೆ, ರೈಟ್? 2 1s and 2 5s. Again 2 1s, 2 1s, 2 8s. Again try to simplify this. 2 5s, sorry, ಇದು ಯಾವ ಟೇಬಲ್ಸಲ್ಲಿ ಹೋಗುತ್ತೆ? 3 ಇಂದ ಹೋಗುತ್ತೆ, ರೈಟ್? 3 3s and 3 5s. 3 3s 9, carry 2, 3 7s 21, 3 24, 3 9s ಅಂಕಿ. ಓಕೆ, ಸಿಂಪ್ಲಿಫೈ ಮಾಡೋಣ. ಎರಡು ಯಾವ ಟೇಬಲ್ಸಿಂದ ಹೋಗುತ್ತೆ? 2 ಇಂದ ಹೋಗುತ್ತೆ. ಸೊ 2 1s, 2 5s, 2 1s, 2 6, 12, you can carry on, 2 8s. ಸೊ ಸಿಂಪ್ಲಿಫೈ ದಿಸ್. ಇದೆರಡು ಯಾವ ಟೇಬಲ್ಸಿಂದ ಹೋಗುತ್ತೆ? 3 ಇಂದ, ರೈಟ್? ಸೊ 3 3s 9, carry on, 3 5s 15, then 3 5s and 3 6s. then again simplify. ಯಾವ ಟೇಬಲಿಂದ ಹೋಗುತ್ತೆ? 7, ರೈಟ್? 7 5s 35 and 7 8s 56. Sorry, it is 8. So 5:8 is the ratio. So 5:8 ಯಾವ ರೇಷಿಯೋ ಇದೆ? I mean option D. So 5:8 is the answer for this question. Next question, what was the average number of candidates who appeared for the interview in the bank office, that is HL and HJ and L together? So ನಾವಿಲ್ಲಿ total number of average find out ಮಾಡಬೇಕು, right? The number of candidates who appeared for the interview. ಸೊ ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ರು, ಯಾವ ಆಫೀಸಲ್ಲಿ, HJL ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ನಾವು ಆವ್ರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಟೋಟಲ್ ನಂಬರ್ ಆಫ್ ಹೂ ಅಪಿಯರ್ಡ್ ಇನ್ ದ ಇಂಟರ್ವ್ಯೂ ಇನ್ ಆಫೀಸ್ H. ಟೋಟಲ್ ಎಷ್ಟು ಜನ ಇದ್ದಾರೆ? H ಅಲ್ಲಿ 1500. ಅದೇ ಥರ ಆಫೀಸ್ JL ಎಷ್ಟು ಜನ ಇದ್ದಾರೆ? 3000. ಸೊ ಅದೇ ಥರ ಆಫೀಸ್ ಎಲ್ಲಲ್ಲಿ ಎಷ್ಟು ಜನ ಇದ್ದಾರೆ? ಇಟ್ ಇಸ್ 1200, ರೈಟ್? 1200. ಸೊ ಆ್ಯಡ್ ದಿಸ್ 0 0 7 and 5. ಸೊ ನಮಗೆ ಸಮ್ ಆಫ್ ವ್ಯಾಲ್ಯೂ ಸಿಕ್ತು. ಸೊ ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು? sum of value divided by total number of value. Total ಎಷ್ಟು ವ್ಯಾಲ್ಯೂ ಇದೆ? 1 2 3, 3, right? 3 1s, 3 9s 27, 000. So 1900 is the average value. ಸೊ ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ.
ಸೊ ಆಪ್ಷನ್ ಡಿ 1900 ಇಸ್ ದ ಕರೆಕ್ಟ್ ಆನ್ಸರ್. ನಾ ಇದುವರೆಗೂ ಮಾಡಿದ ಪ್ರಾಬ್ಲಮ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ವಿಡಿಯೋನ ಒಂದ್ಸಲ ರಿವೈಂಡ್ ಮಾಡಿ ನೋಡಿ. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಲೆಟ್ ಮೀ ನೋ ಥ್ರೂ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಥ್ಯಾಂಕ್ ಯು.